ನಮಸ್ತೆ ಸ್ನೇಹಿತರೆ, ನೇಷನ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಟ್ರಂಪ್ ವಿರುದ್ಧ ಅಮೆರಿಕ ಒತ್ತಿ ಉರಿಯುತ್ತಿದೆ. ಈ ದೇಶ ರಾಜನಿಂದ ನಡೆಯಬಾರದು, ಜನರಿಂದ ನಡೆಯಬೇಕು. ಟ್ರಂಪ್ ವಿರುದ್ಧ ಅಮೆರಿಕ ಒತ್ತಿ ಉರಿಯುತ್ತದೆ. ನೋ ಕಿಂಗ್ಸ್ ಡೇ ಹೋರಾಟದ ಇಂದಿನ ನಿಜಕತೆ. ಅಮೆರಿಕ ವಿಶ್ವದ ಅತ್ಯಂತ ದೊಡ್ಡ ಜನರಾಜ್ಯ. ಆದರೆ ಇಂದು ಆ ದೇಶದ ಬೀದಿಗಳಲ್ಲಿ ಕೇಳಿಸುತ್ತಿರುವ ಘೋಷಣೆಯು ಒಂದೇ: ನೋ ಕಿಂಗ್ಸ್, ಓನ್ಲಿ ಡೆಮೋಕ್ರಸಿ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಜನರ ಅಸಮಾಧಾನ ಈಗ ಕೇವಲ ರಾಜಕೀಯ ಚರ್ಚೆಯಲ್ಲ, ಅದು ರಸ್ತೆ ಮಟ್ಟದ ಪ್ರತಿಭಟನೆಗಳಾಗಿ ರೂಪಾಂತರಗೊಂಡಿದೆ. 2020 ಮಾರ್ಚ್ 29 ವೇಳೆಗೆ ಅಮೆರಿಕ ಕಡೆ ಹಲವೆಡೆ ಜನರ ಆಕ್ರೋಶ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅಮೆರಿಕದ ಬೀದಿಗಳಲ್ಲಿ ಕೋಪದ ಕಿಡಿ. ಏಕೆ ಈ ಪ್ರತಿಭಟನೆ? ಟ್ರಂಪ್ ಮತ್ತೆ ರಾಜಕೀಯದ ಕೇಂದ್ರ ಬಿಂದುವಾಗುತ್ತಿದ್ದಂತೆ ದೇಶದ ಒಂದು ದೊಡ್ಡ ವರ್ಗದಲ್ಲಿ ಆತಂಕ ಹೆಚ್ಚಾಗಿದೆ. ನಾವು ಆಯ್ಕೆ ಮಾಡಿದ ನಾಯಕ ಮತ್ತು ನಾವು ನಿಯಂತ್ರಿಸಲು ಆಗದ ಶಕ್ತಿಶಾಲಿ ಆಡಳಿತಗಾರನಾಗಬಾರದು. ಟ್ರಂಪ್ ಅವರ ಶೈಲಿ, ತೀಕ್ಷ್ಣ ಹೇಳಿಕೆಗಳು ಮತ್ತು ಆಡಳಿತದ ನಿರ್ಧಾರಗಳು ಕೆಲವರಿಗೆ ಶಕ್ತಿಶಾಲಿ ನಾಯಕತ್ವ ಎಂದರೆ, ಮತ್ತೊಂದು ವರ್ಗಕ್ಕೆ ಅದು ಜನರಾಜ್ಯಕ್ಕೆ ಬೆದರಿಕೆ ಎಂಬ ಭಾವನೆ ಮೂಡುತ್ತಿದೆ. ನೋ ಕಿಂಗ್ಸ್ ಡೇ ಒಂದು ಘೋಷಣೆಯಲ್ಲ, ಒಂದು ಚಳುವಳಿ. ಹೌದು ಸ್ನೇಹಿತರೆ, ನೋ ಕಿಂಗ್ಸ್ ಡೇ ಪ್ರತಿಭಟನೆ ಇದು ಅಮೆರಿಕ ರಾಜಕೀಯ ವಾತಾವರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಕೇವಲ ಒಂದು ಹೋರಾಟವಲ್ಲ, ಒಂದು ಸಂದೇಶ. ಈ ದೇಶದಲ್ಲಿ ಯಾರೂ ರಾಜ್ಯನಲ್ಲ. ಅಮೆರಿಕದ ಇತಿಹಾಸವೇ ರಾಜತಾಂತ್ರಕ್ಕೆ ವಿರೋಧವಾಗಿ ಹುಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ಜನರು ಇಂದು ಮತ್ತೆ ನೆನಪಿಸುತ್ತಿದ್ದಾರೆ: ಅಧಿಕಾರ ಯಾವ ವ್ಯಕ್ತಿಯೂ ಅಲ್ಲ, ಅದು ಸಂವಿಧಾನದಲ್ಲಿದೆ. ಯುದ್ಧದ ವಿರುದ್ಧ ಕೂಗುತ್ತಿರುವ ಜನ ಸ್ಟಾಪ್ ವಾರ್ ಎಂದು ಚಳುವಳಿಯ ವಿರುದ್ಧ. ಇದಕ್ಕೆ ಸೇರ್ಪಡೆಯಾಗಿ ಮತ್ತೊಂದು ಬೃಹತ್ ಅಲೆಯ ಅಮೆರಿಕದಲ್ಲಿ ಎದ್ದಿದೆ. ಜನರ ಪ್ರಶ್ನೆಗಳು ಸರಳವಾಗಿವೆ, ಆದರೆ ಗಂಭೀರವಾಗಿವೆ. ನಮ್ಮ ಹಣ ಯುದ್ಧಕ್ಕೆ ಏಕೆ ಯೂಸ್ ಮಾಡುತ್ತಿದ್ದೀರಾ? ನಮ್ಮ ಸೈನಿಕರ ಜೀವನವನ್ನ ಯಾರು ಹೊಣೆ ಹೊರುತ್ತಾರೆ? ಶಾಂತಿ ಸಾಧ್ಯವಾಗದಿದ್ದಾಗ ಯುದ್ಧವೇ ಯಾಕೆ? ಯುವಕರು, ವಿದ್ಯಾರ್ಥಿಗಳು, ಸಾಮಾನ್ಯ ನಾಗರಿಕರು ಎಲ್ಲರೂ ಒಂದೇ ಒಂದು ಮಾತನ್ನ ಹೇಳುತ್ತಿದ್ದಾರೆ: ವಾರ್ ಈಸ್ ನಾಟ್ ಅ ಸೊಲ್ಯೂಷನ್. 29 ಮಾರ್ಚ್ 2026 ಈಗಿನ ಪರಿಸ್ಥಿತಿ. ಇಂದು ಅಮೆರಿಕದ ಹಲವಾರು ನಗರಗಳಲ್ಲಿ ಭಾರೀ ಪ್ರತಿಭಟನೆಗಳು, ರಸ್ತೆ ತಡೆಗಳು, ಜನಸಾಗರದ ಘೋಷಣೆಗಳು. ನ್ಯೂಯಾರ್ಕ್, ವಾಷಿಂಗ್ಟನ್ ಡಿಸಿ, ಲಾಸ್ ಏಂಜಲೀಸ್ನಲ್ಲಿ ಮೊದಲಾದ ನಗರಗಳಲ್ಲಿ ಸಾವಿರಾರು ಜನರ ಬೀದಿಗಿಳಿದು ತಮ್ಮ ಧ್ವನಿಯನ್ನ ಎತ್ತುತ್ತಿದ್ದಾರೆ. ಪ್ಲೇ ಕಾರ್ಡ್ಗಳನ್ನು ಹಿಡಿದು ಸಂದೇಶಗಳನ್ನು ಕೂಗುವ ಸನ್ನಿವೇಶಗಳು ಎಲ್ಲೆಲ್ಲಿ ಕಾಣಸಿಗುತ್ತವೆ. ಡೆಮೋಕ್ರಸಿ ಇನ್ ಡೇಂಜರ್, ನೋ ಕಿಂಗ್ಸ್ ಇನ್ ಅಮೆರಿಕ, ಸ್ಟಾಪ್ ವಾರ್, ಸೇವ್ ಹ್ಯುಮ್ಯಾನಿಟಿ ಎಂದು ಜನರ ಮನಸ್ಸಿನಲ್ಲಿ ಏನು ಮೂಡುತ್ತಿದೆ? ಈ ಪ್ರತಿಭಟನೆಗಳು ಒಂದು ಸ್ಪಷ್ಟ ಚಿತ್ರವನ್ನ ಕೊಡುತ್ತವೆ. ಅಮೆರಿಕ ಜನರಲ್ಲಿ ಭಯವೂ ಇದೆ, ಕೋಪವೂ ಇದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಜಾಗೃತಿಯೂ ಇದೆ. ಜನರು ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಹೊರಟಿದ್ದಾರೆ. ಆದರೆ ಇನ್ನೊಂದು ವಾಸ್ತವವೂ ಇದೆ: ಟ್ರಂಪ್ ಬೆಂಬಲವು ಕಡಿಮೆ ಏನಿಲ್ಲ. ಅವರ ಬೆಂಬಲಿಗರು ಕೂಡ ಸ್ಟ್ರಾಂಗ್ ಲೀಡರ್ ಬೇಕು ಎಂದು ನಂಬುತ್ತಿದ್ದಾರೆ. ಅಮೆರಿಕ ಜನರಾಜ್ಯದ ಪರೀಕ್ಷೆ. ಇಂದು ಅಮೆರಿಕದಲ್ಲಿ ನಡೆಯುತ್ತಿರುವುದು ಕೇವಲ ರಾಜಕೀಯ ಪ್ರತಿಭಟನೆಯಲ್ಲ, ಅದು ಜನರಾಜ್ಯದ ಪರೀಕ್ಷೆ. ನಮ್ಮ ದೇಶದಲ್ಲಿ ರಾಜನಿಲ್ಲ, ನಮ್ಮ ಮತವೇ ರಾಜ್ಯ. ಈ ಹೋರಾಟದ ಅಂತ್ಯ ಏನು ಎಂದು ಸ್ಪಷ್ಟವಾಗಿಲ್ಲ. ಆದರೆ ಒಂದು ಸಂಗತಿ ಖಚಿತ: ಅಮೆರಿಕದ ಜನರು ಮೌನವಾಗಿಲ್ಲ, ಅವರು ಪ್ರಶ್ನಿಸುತ್ತಿದ್ದಾರೆ ಮತ್ತು ಹೋರಾಡುತ್ತಿದ್ದಾರೆ. ನಮಸ್ತೆ ಸ್ನೇಹಿತರೆ, ನಮಸ್ತೆ.